ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಯಜಮಾನ ಸಿನಿಮಾ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಅಕ್ಟೋಬರ್ 1, 2000 ಇಸವಿಯಲ್ಲಿ ತೆರೆ ಕಂಡಂತಹ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮೈಲುಗಲ್ಲನ್ನು ಇಟ್ಟಿತ್ತು. ಇದೀಗ ಈ ಸಿನಿಮಾ 25 ವರ್ಷಗಳ ಬಳಿಕ ರಿಲೀಸ್ ಆಗ್ತಾ ಇದೆ. ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಈ ಸಿನಿಮಾಗೆ ಎಷ್ಟು ಚಿತ್ರಮಂದಿರಗಳು ಸಿಕ್ಕಿವೆ, ಹಾಗೆ ಯಾವ್ಯಾವ ಚಿತ್ರಮಂದಿರಗಳಲ್ಲಿ ಎಷ್ಟೆಷ್ಟು ಪ್ರದರ್ಶನವನ್ನು ಈ ಸಿನಿಮಾಗೆ ನೀಡಲಾಗಿದೆ ಅಂತ ಕೇಳಿದರೆ ಈಗಾಗಲೇ ನೋಡ್ತಾ ಇದ್ದೀರಾ. PVR ಚಿತ್ರಮಂದಿರ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಒಂದು ಪ್ರದರ್ಶನ, PVR ಕನಕಪುರ ರಸ್ತೆ ಇಲ್ಲೂ ಕೂಡ ಒಂದು. ಎಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಒಂದು ಪ್ರದರ್ಶನವನ್ನು ನೀಡಿದರೆ ಪ್ರಸನ್ನ ಚಿತ್ರಮಂದಿರ 3 ಪ್ರದರ್ಶನ. ಬೆಳಗ್ಗೆ 10:30, ಮಧ್ಯಾಹ್ನ 1:30, ಹಾಗೆ ರಾತ್ರಿ 10:30. ಇನ್ನು ಗೋವರ್ಧನ್ ಚಿತ್ರಮಂದಿರ ಯಶವಂತಪುರ, ಇಲ್ಲಿ ದಿನ 4 ಆಟ. ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 4:30, ಹಾಗೆ ರಾತ್ರಿ 7:30. ಇನ್ನು ಮತ್ತೊಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ವಿನಾಯಕ, ಇಲ್ಲಿ ಬೆಳಗಿನ ಆಟ 11 ಗಂಟೆ. ಇನ್ನು ದೊಡ್ಡಬಳ್ಳಾಪುರದ ವೈಭವ್ ಚಿತ್ರಮಂದಿರ, ಇಲ್ಲಿ 2 ಆಟ, ಸಂಜೆ 4:30, ಹಾಗೆ ರಾತ್ರಿ 10 ಗಂಟೆ. ಇನ್ನು SP ರಸ್ತೆ ಶಾರದಾ ಚಿತ್ರಮಂದಿರ, ಇಲ್ಲಿ ದಿನ 2 ಆಟ. ಇದು ತಮಿಳು ಸೆಂಟರ್, ಇಲ್ಲೂ ಕೂಡ ಈ ಸಿನಿಮಾದ ಪ್ರದರ್ಶನ ಆಗ್ತಾ ಇದೆ. ಚಿತ್ರಮಂದಿರಗಳು ಸಿಕ್ಕಿರೋದು ಕಡಿಮೆ, ಪ್ರದರ್ಶನಗಳ ಸಂಖ್ಯೆ ಕೂಡ ಕಡಿಮೆ, ರೆಸ್ಪಾನ್ಸ್ ತಕ್ಕ ಮಟ್ಟಿಗೆ ಇದೆ. ಯಾಕೆ ಈ ಥರ ಆಗ್ತಾ ಇದೆ? ಪ್ರಶ್ನಾರ್ಥಕ. ಅತ್ಯದ್ಭುತವಾದಂಥ ಸಿನಿಮಾ 2000 ಇಸವಿಯಲ್ಲಿ ತೆರೆ ಕಂಡಾಗ ಈ ಸಿನಿಮಾ 1 ವರ್ಷಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ನಮ್ಮ ಮಂಗಳೂರಿನ ರೂಪವಾಣಿ ಚಿತ್ರಮಂದಿರದಲ್ಲಿ 1 ವರ್ಷಗಳ ಸಂಭ್ರಮಾಚರಣೆ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಇದ್ದಿದ್ದು ಏಕಕಾಲಕ್ಕೆ ರಿಲೀಸ್ ಅಲ್ಲ. ಅಂಥ ಸಂದರ್ಭದಲ್ಲಿ ಈ ಸಿನಿಮಾ ಪುತ್ತೂರಿನಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಕೇವಲ ಪುತ್ತೂರು ಒಂದಷ್ಟೇ ಅಲ್ಲ, ಅನೇಕ B ಸೆಂಟರ್ಗಳಲ್ಲಿ ಈ ಸಿನಿಮಾ 25 ವಾರ 35 ವಾರಗಳ ಪ್ರದರ್ಶನವನ್ನು ಕಂಡು ದಾಖಲೆಯನ್ನು ಬರೆದಿತ್ತು, ಸರ್ವಕಾಲಿಕ ದಾಖಲೆ. ಇದೀಗ ಈ ಸಿನಿಮಾ ರಿಲೀಸ್ ಆಗಿದೆ. ಇವತ್ತು ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡಿತ್ತು. ಒಂದಿಷ್ಟು ಸ್ಟಾರ್ಗಳು, ವಿಷ್ಣುದಾದ್ ಅವರ ಅಭಿಮಾನಿಗಳು ಈ ಸಿನಿಮಾವನ್ನು ಕಣ್ತುಂಬಿಕೊಂಡ್ರು. ಇತ್ತೀಚೆಗೆ ಒಂದಿಷ್ಟು ಹಳೆಯ ಸಿನಿಮಾಗಳನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಆ ಸಿನಿಮಾಗೆ ಸಿಕ್ಕಿರುವಂತಹ ಮೊದಲ ದಿನದ ಪ್ರತಿಕ್ರಿಯೆ ಈ ಸಿನಿಮಾಗೆ ಸಿಕ್ಕಿಲ್ಲ ಅನ್ನೋದೇ ಖೇದಕರ. ಯಾಕಂತೇಳಿದರೆ ಯಜಮಾನ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮೈಲುಗಲ್ಲನ್ನು ನೆಟ್ಟಂಥ ಸಿನಿಮಾ. ಈಗಾಗಲೇ ಎಲ್ಲ ಹೌಸ್ಫುಲ್ ಆಗಬೇಕಾಗಿತ್ತು. ಇದು ನಾಳಿನ ಪ್ರದರ್ಶನ, ಆ ರೀತಿ ಯಾವುದು ಕೂಡ ಆಗಿಲ್ಲ. ಅದೇ ಖೇದಕರ. ಅಂದರೆ ವಿಷ್ಣುದಾದ ಕನ್ನಡ ಚಿತ್ರರಂಗದ ಮೇರುನಟ, ಯಾಕೆ ಈ ಥರ ಸಡ್ಡೆ ಗೊತ್ತಾಗ್ತಾ ಇಲ್ಲ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ, ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ಪರಭಾಷಾ ಸಿನಿಮಾಗಳು ನಮ್ಮಲ್ಲಿ ರಿಲೀಸ್ ಆಗ್ತಾ ಇದೆ. ತಮಿಳು, ತೆಲುಗು, ಮಲಯಾಳ ಕೂಡ ಆಗಿದೆ. ಅಷ್ಟೇ ಯಾಕೆ, ಹಿಂದಿ PVR ಚಿತ್ರಮಂದಿರದವರೇ ರಿಲೀಸ್ ಮಾಡ್ತಾ ಇದ್ದಾರೆ. ಅದು 1-2 ಅಲ್ಲ, ಒಮ್ಮೊಮ್ಮೆ ನೋಡಿದರೆ 5, 6, 10ರವರೆಗೂ ಕೂಡ ರಿಲೀಸ್ ಮಾಡಿದಂಥ ಉದಾಹರಣೆ ಇದೆ. ಇವತ್ತೇ ಬೇಕಾದರೆ ನೋಡಿ ಯಾವ ರೀತಿ ಇದೆ ಅಂತ. ನೋಡಿ, ಓಂ ಶಾಂತಿ ರಿಲೀಸ್, ದಿಲ್ಸೆ ರಿಲೀಸ್, ಚೆನ್ನೈ ಎಕ್ಸ್ಪ್ರೆಸ್ ಇದು ರಿಲೀಸ್, ದೇವದಾಸ್ ನೋಡಿ ಇಲ್ಲಿ, ಮೇಹೋನಾ, ಕಭಿ ಹಮ್ ಕಭಿ ನಾ, 6 ಸಿನಿಮಾ, 6 ಹಳೆಯ ಸಿನಿಮಾಗಳು ರಾಜಧಾನಿ ಬೆಂಗಳೂರಿನಲ್ಲಿ ರಿಲೀಸ್ ಆಗಿದೆ. ಚಿತ್ರಮಂದಿರಗಳು PVR ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, ಇದು ಕೂಡ ನಿಮಗೆ ಇಲ್ಲಿ ಭರ್ತಿಯಾಗುತ್ತೆ. ಆದರೆ ನಮ್ಮ ಕನ್ನಡ ಸಿನಿಮಾಗಳು ರಿಲೀಸ್ ಆದಾಗ, ಅದರಲ್ಲೂ ಮೈಲುಗಲ್ಲನ್ನು ನೆಟ್ಟಂತಹ ಸಿನಿಮಾಗಳು ರಿಲೀಸ್ ಆದಾಗ ಹೌಸ್ಫುಲ್ ಆಗ್ತಾ ಇಲ್ಲ ಅನ್ನೋದೇ ಖೇದಕರ. ಅದು ಯಾಕೆ ಈ ಥರ? ಪ್ರಶ್ನಾರ್ಥಕ. ನಮಸ್ಕಾರ.